SSC GD ಕಾನ್ಸ್ಟೇಬಲ್ ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಭಾರತದ ಯಾವ ನೆರೆಯ ರಾಷ್ಟ್ರವು ಕಾಮನ್ವೆಲ್ತ್ ಗೇಮ್ಸ್ ನ ಭಾಗವಾಗಿಲ್ಲ? ಒಂದನೇ ಆಪ್ಷನ್ ಚೀನಾ, ಎರಡನೇ ಆಪ್ಷನ್ ಬಾಂಗ್ಲಾದೇಶ್, ಮೂರನೇ ಆಪ್ಷನ್ ಪಾಕಿಸ್ತಾನ್, ನಾಲ್ಕನೇ ಆಪ್ಷನ್ ಶ್ರೀಲಂಕಾ. ಸರಿ ಉತ್ತರ 1 ಚೀನಾ. ಎರಡನೆಯ ಪ್ರಶ್ನೆ, ಕೂಲಿ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದ ಜನಪದ ನೃತ್ಯವಾಗಿದೆ? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಜಾರ್ಖಂಡ್, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ 1 ಮಹಾರಾಷ್ಟ್ರ. ಮೂರನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನು ಯಾವ ದೇಶದ ಸಂವಿಧಾನದೊಂದಿಗೆ ತೆಗೆದುಕೊಳ್ಳಲಾಗಿದೆ? ಒಂದನೇ ಆಪ್ಷನ್ ಅಮೆರಿಕ, ಎರಡನೇ ಆಪ್ಷನ್ ಕೆನಡಾ, ಮೂರನೇ ಆಪ್ಷನ್ USSR, ನಾಲ್ಕನೇ ಆಪ್ಷನ್ ಫ್ರಾನ್ಸ್. ಸರಿ ಉತ್ತರ 3 USSR, ಈಗಿನ ರಷ್ಯಾ. ನಾಲ್ಕನೆಯ ಪ್ರಶ್ನೆ, ರೇಷ್ಮೆ ತಯಾರಿಸುವ ಯಂತ್ರವನ್ನು ಚೀನಾದಲ್ಲಿ ಸುಮಾರು ಡ್ಯಾಶ್ ವರ್ಷಗಳ ಹಿಂದೆ ಮೊದಲು ಕಂಡುಹಿಡಿಯಲಾಗಿತ್ತು? ಒಂದನೇ ಆಪ್ಷನ್ 20,000 ವರ್ಷಗಳ ಹಿಂದೆ, ಎರಡನೇ ಆಪ್ಷನ್ 15,000 ವರ್ಷಗಳ ಹಿಂದೆ, ಮೂರನೇ ಆಪ್ಷನ್ 7,000 ವರ್ಷಗಳ ಹಿಂದೆ, ನಾಲ್ಕನೇ ಆಪ್ಷನ್ 30,000 ವರ್ಷಗಳ ಹಿಂದೆ. ಸರಿ ಉತ್ತರ 3 7,000 ವರ್ಷಗಳ ಹಿಂದೆ. ಐದನೆಯ ಪ್ರಶ್ನೆ, ತಿರುವಾಂತರ ಹಬ್ಬವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮುಖ್ಯವಾಗಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಒಡಿಶಾ, ಎರಡನೇ ಆಪ್ಷನ್ ಅಸ್ಸಾಂ, ಮೂರನೇ ಆಪ್ಷನ್ ಪಂಜಾಬ್, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ 4 ಕೇರಳ. ಆರನೆಯ ಪ್ರಶ್ನೆ, ಹರಪ್ಪನ ನಾಗರಿಕತೆಯ ಪ್ರಸಿದ್ಧ ನೃತ್ಯ ಹುಡುಗಿ ಪ್ರತಿಮೆಯನ್ನು ಡ್ಯಾಶ್ ವಸ್ತುಗಳನ್ನು ಬಳಸಿ ಮಾಡಲಾಗುತ್ತೆ? ಒಂದನೇ ಆಪ್ಷನ್ ಚಿನ್ನ, ಎರಡನೇ ಆಪ್ಷನ್ ಕಂಚು, ಮೂರನೇ ಆಪ್ಷನ್ ಕಲ್ಲು, ನಾಲ್ಕನೇ ಆಪ್ಷನ್ ಟೆರಕೋಟಾ. ಸರಿ ಉತ್ತರ 2 ಕಂಚು. ಏಳನೆಯ ಪ್ರಶ್ನೆ, ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತನ್ನ ಗುರಿ ಎಂದು ಘೋಷಿಸಿತು? ಒಂದನೇ ಆಪ್ಷನ್ ಲಾಹೋರ್ ಅಧಿವೇಶನ 1929, ಎರಡನೇ ಆಪ್ಷನ್ ಕಲ್ಕತ್ತಾ ಅಧಿವೇಶನ 1928, ಮೂರನೇ ಆಪ್ಷನ್ ಅಲಹಾಬಾದ್ ಅಧಿವೇಶನ 1930, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ 1 ಲಾಹೋರ್ ಅಧಿವೇಶನ 1929. ಎರಡನೆಯ ಪ್ರಶ್ನೆ, ಜಲ್ಪರ್ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಗುಜರಾತ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ 3 ಪಶ್ಚಿಮ ಬಂಗಾಳ. ಒಂಬತ್ತನೆಯ ಪ್ರಶ್ನೆ, ಸಾರ್ವಜನಿಕ ವಲಯಕ್ಕೆ ಹೋಲಿಸಿದರೆ ಮೊದಲ ಬಾರಿಗೆ ಖಾಸಗಿ ವಲಯಕ್ಕೆ ಆದ್ಯತೆ ನೀಡಲಾಗಿದೆ? ಒಂದನೇ ಆಪ್ಷನ್ 7ನೇ ಪಂಚವಾರ್ಷಿಕ ಯೋಜನೆ, ಎರಡನೇ ಆಪ್ಷನ್ 9ನೇ ಪಂಚವಾರ್ಷಿಕ ಯೋಜನೆ, ಮೂರನೇ ಆಪ್ಷನ್ 6ನೇ ಪಂಚವಾರ್ಷಿಕ ಯೋಜನೆ, ನಾಲ್ಕನೇ ಆಪ್ಷನ್ 8ನೇ ಪಂಚವಾರ್ಷಿಕ ಯೋಜನೆ. ಸರಿ ಉತ್ತರ 1 7 ಪಂಚವಾರ್ಷಿಕ ಯೋಜನೆ. 10ನೆಯ ಪ್ರಶ್ನೆ, 2024ರ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ನಗರವು ಆಯೋಜಿಸಿತು? ಒಂದನೇ ಆಪ್ಷನ್ ಮ್ಯೂನಿಕ್, ಎರಡನೇ ಆಪ್ಷನ್ ಲಾಸ್ ಏಂಜಲೀಸ್, ಮೂರನೇ ಆಪ್ಷನ್ ಪ್ಯಾರಿಸ್, ನಾಲ್ಕನೇ ಆಪ್ಷನ್ ಲಂಡನ್. ಸರಿ ಉತ್ತರ 3 ಪ್ಯಾರಿಸ್. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಜವಳಿ ಮತ್ತು ಚರ್ಮವನ್ನು ಸಂಸ್ಕರಿಸಿ ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಎಸಿಟಿಕ್ ಆಮ್ಲ, ಎರಡನೇ ಆಪ್ಷನ್ ಪ್ರೊಪಯೋನಿಕ್ ಆಮ್ಲ, ಮೂರನೇ ಆಪ್ಷನ್ ಫಾರ್ಮಿಕ್ ಆಮ್ಲ, ನಾಲ್ಕನೇ ಆಪ್ಷನ್ ಮಾಲಿಕ್ ಆಮ್ಲ. ಸರಿ ಉತ್ತರ 3 ಫಾರ್ಮಿಕ್ ಆಮ್ಲ. 12ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಆಂಗ್ಲೋ ಇಂಡಿಯನ್ ಸಮುದಾಯದ ಒಬ್ಬ ಸದಸ್ಯರನ್ನು ಶಾಸನಸಭೆಯ ನಾಮನಿರ್ದೇಶನ ಮಾಡಬಹುದು? ಒಂದನೇ ಆಪ್ಷನ್ ಭಾರತದ ರಾಷ್ಟ್ರಪತಿ, ಎರಡನೇ ಆಪ್ಷನ್ ರಾಜ್ಯದ ರಾಜ್ಯಪಾಲರು, ಮೂರನೇ ಆಪ್ಷನ್ ಮುಖ್ಯಮಂತ್ರಿ, ನಾಲ್ಕನೇ ಆಪ್ಷನ್ ವಿಧಾನಸಭೆಯ ಅಧ್ಯಕ್ಷರು. ಸರಿ ಉತ್ತರ 2 ರಾಜ್ಯದ ರಾಜ್ಯಪಾಲರು. 13ನೇ ಪ್ರಶ್ನೆ, ಕಾಲರಾ ರೋಗವು ಡ್ಯಾಶ್ ನಿಂದ ಉಂಟಾಗುತ್ತದೆ? ಒಂದನೇ ಆಪ್ಷನ್ ಬ್ಯಾಕ್ಟೀರಿಯಾ, ಎರಡನೇ ಆಪ್ಷನ್ ಶಿಲೀಂಧ್ರ, ಮೂರನೇ ಆಪ್ಷನ್ ಪ್ರೋಟೋಜೋವಾ, ನಾಲ್ಕನೇ ಆಪ್ಷನ್ ವೈರಸ್. ಸರಿ ಉತ್ತರ 1 ಬ್ಯಾಕ್ಟೀರಿಯಾ. 14ನೇ ಪ್ರಶ್ನೆ, ಭಾರತೀಯ ಪ್ರಮಾಣಿತ ಸಮಯ ಗ್ರೀನ್ವಿಚ್ ಸರಾಸರಿ ಸಮಯಕ್ಕಿಂತ ಡ್ಯಾಶ್ ಗಿಂತ ಮುಂದಿದೆ? ಒಂದನೇ ಆಪ್ಷನ್ 3 ಗಂಟೆ 45 ನಿಮಿಷಗಳು, ಎರಡನೇ ಆಪ್ಷನ್ 7 ಗಂಟೆ 15 ನಿಮಿಷಗಳು, ಮೂರನೇ ಆಪ್ಷನ್ 2 ಗಂಟೆಗಳು, ನಾಲ್ಕನೇ ಆಪ್ಷನ್ 5 ಗಂಟೆ 30 ನಿಮಿಷಗಳು. ಸರಿ ಉತ್ತರ 4 5 ಗಂಟೆ 30 ನಿಮಿಷಗಳು. 15ನೇ ಪ್ರಶ್ನೆ, ಫತೇಪುರ ಶಿಖರ ನಗರವು ಡ್ಯಾಶ್ ನಿರ್ಮಿಸಿದರು? ಒಂದನೇ ಆಪ್ಷನ್ ಅಕ್ಬರ್, ಎರಡನೇ ಆಪ್ಷನ್ ಔರಂಗಜೇಬ್, ಮೂರನೇ ಆಪ್ಷನ್ ಶಹಜಾನ್, ನಾಲ್ಕನೇ ಆಪ್ಷನ್ ಜಹಾಂಗೀರ್. ಸರಿ ಉತ್ತರ 1 ಅಕ್ಬರ್.